ದಖ್ಖನ್ ಪ್ರಸ್ಥಭೂಮಿಯ ಇತಿಹಾಸದಲ್ಲಿ ಒಂದು ಸಾಮ್ರಾಜ್ಯವಿತ್ತು. ಅದರ ಹುಟ್ಟೆ ಒಂದು ಬಂಡಾಯದಿಂದಾಗಿತ್ತು. ಆದರೆ ಅದರ ಅಂತ್ಯಕ್ಕೆ ಹೊರಗಿನ ಶತ್ರುಗಳು ಕಾರಣರಲ್ಲ, ಬದಲಿಗೆ ಒಳಗೇ ಹೊತ್ಕೊಂಡಿದ್ದ ಕಿಚ್ಚು. ಅದೇ ಬಹಮನಿ ಸಾಮ್ರಾಜ್ಯ. ಬನ್ನಿ ಅದರ ಕಥೆಯೊಳಗೆ ಇಳಿದು ನೋಡೋಣ. ಯೋಚನೆ ಮಾಡಿ, ಒಂದೇ ಒಂದು ದಂಗೆಯಿಂದ ಹುಟ್ಕೊಂಡ ಸಾಮ್ರಾಜ್ಯ ಬರೋಬ್ಬರಿ 200 ವರ್ಷಗಳ ಕಾಲ ದಕ್ಷಿಣ ಭಾರತವನ್ನೇ ಆಳಿತು. ಆದ್ರೆ ಕೊನೆಗೆ ಹೊರಗಿನಿಂದ ಯಾರೂ ಬಂದು ಹೊಡೆಯಲಿಲ್ಲ, ತನ್ನೊಳಗೆ ತಾನೇ ಕಿತ್ತಾಡಿಕೊಂಡು ಚೂರುಚೂರಾಗಿ ಹೋಯಿತು. ಇದು ಹೇಗೆ ಸಾಧ್ಯವಾಯಿತು? ಈ ಪ್ರಶ್ನೆಗೆ ಉತ್ತರ ಹುಡ್ಕೊಳ ಬನ್ನಿ. ಸರಿ, ಹಾಗಾದ್ರೆ ಈ ಕಥೆ ಎಲ್ಲಿಂದ ಶುರುವಾಯಿತು? ಪ್ರತಿಯೊಂದು ದೊಡ್ಡ ಸಾಮ್ರಾಜ್ಯದಂತೆ ಇದಕ್ಕೂ ಒಂದು ಆರಂಭ ಇದ್ದೇ ಇರುತ್ತೆ. ಮತ್ತು ಬಹಮನಿಗಳ ಆರಂಭ ಅಂದ್ರೆ ಅದುವೇ ಒಂದು ದಂಗೆ. ದಕ್ಷಿಣ ಭಾರತದ ಮೊದಲ ಸ್ವತಂತ್ರ ಮುಸ್ಲಿಂ ರಾಜ್ಯ ಯಾವುದು ಅಂದ್ರೆ ಅದು ಇದೇ ಬಹಮನಿ ಸಾಮ್ರಾಜ್ಯ. ಇದನ್ನು ಸ್ಥಾಪಿಸಿದ್ದು ಹಸನ್ ಗಂಗು ಅಂತಾನು ಕರೆಯಲ್ಪಡುವ ಅಲಾವುದ್ದೀನ್ ಹಸನ್ ಬಹಮನ್ ಶಾ. ದೆಹಲಿಯ ಸುಲ್ತಾನ್ ಮೊಹಮ್ಮದ್ ಬಿನ್ ತುಗ್ಲಕ್ ವಿರುದ್ಧವೇ ದಂಗಿ ಎದ್ದು ಒಂದು ಹೊಸ ಸಾಮ್ರಾಜ್ಯಕ್ಕೆ ಅಡಿಪಾಯ ಹಾಕಿದ ವ್ಯಕ್ತಿ ಇವರು. ಈ ಸಾಮ್ರಾಜ್ಯದ ಅಡಿಪಾಯ ಹೇಗಿತ್ತು ಅಂತ ನೋಡೋದಾದ್ರೆ 1347ರಲ್ಲಿ ಗುಲ್ಬರ್ಗದಲ್ಲಿ ಇದು ಶುರುವಾಯಿತು. ನಂತರ ಬಂದ ಮುಹಮ್ಮದ್ ಶಾ ಒನ್ ಆಡಳಿತಕ್ಕೆ ಒಂದು ರೂಪ ಕೊಟ್ರು. ಆದ್ರೆ ಒಂದು ದೊಡ್ಡ ಬದಲಾವಣೆ ಆಗಿದ್ದು ಸುಮಾರು 80 ವರ್ಷಗಳ ನಂತರ. ಅಹಮ್ಮದ್ ಶಾ ಒನ್ ರಾಜಧಾನಿಯನ್ನ ಗುಲ್ಬರ್ಗದಿಂದ ಬೀದರ್ಗೆ ಯಾಕೆ ಶಿಫ್ಟ್ ಮಾಡಿದ್ರು? ಯಾಕೆಂದ್ರೆ ಬೀದರ್ ಸಾಮ್ರಾಜ್ಯದ ಹೃದಯ ಭಾಗದಲ್ಲಿತ್ತು, ಆಡಳಿತಕ್ಕೆ ತುಂಬಾ ಅನುಕೂಲಕರವಾಗಿತ್ತು. ಈ ಒಂದೇ ಒಂದು ನಿರ್ಧಾರ ಸಾಮ್ರಾಜ್ಯದ ಬೆಳವಣಿಗೆಗೆ ದೊಡ್ಡ ತಿರುವು ಕೊಡ್ತು. ಆದ್ರೆ ಈ ಸಾಮ್ರಾಜ್ಯದ ಇತಿಹಾಸ ಬರೀ ಬೆಳವಣಿಗೆಯದ್ದಲ್ಲ, ನಿರಂತರ ಸಂಘರ್ಷದ್ದೂ ಹೌದು. ದಕ್ಷಿಣದಲ್ಲಿ ಅಷ್ಟೇ ಪ್ರಬಲವಾಗಿದ್ದ ವಿಜಯನಗರ ಸಾಮ್ರಾಜ್ಯದ ಜೊತೆ ಕೃಷ್ಣಾ ಮತ್ತು ತುಂಗಭದ್ರಾ ನದಿಗಳ ನಡುವಿನ ಫಲವತ್ತಾದ ರಾಯಚೂರು ದೋಆಬ್ಗಾಗಿ ಸದಾ ಯುದ್ಧಗಳು ನಡೀತಾನೇ ಇದ್ವು. ಇದು ಅವರ ಶಕ್ತಿ ಮತ್ತು ಸಂಪನ್ಮೂಲಗಳನ್ನ ನಿರಂತರವಾಗಿ ಬರಿದು ಮಾಡ್ತಿತ್ತು. ಒಂದು ಸಾಮ್ರಾಜ್ಯವನ್ನು ಕಟ್ಟಿ ನಿಲ್ಲಿಸುವುದು ಅಷ್ಟು ಸುಲಭದ ಮಾತಲ್ಲ. ಹಾಗಾದ್ರೆ ಬಹಮನಿಗಳು ತಮ್ಮ ಆಡಳಿತವನ್ನು ಹೇಗೆ ರೂಪಿಸಿದ್ರು? ಅವರ ಸರ್ಕಾರದ ನೀಲನಕ್ಷೆ ಹೇಗಿತ್ತು? ಬನ್ನಿ ನೋಡೋಣ. ಇಲ್ಲಿ ಒಂದು ವಿಪರ್ಯಾಸ ಇದೆ ನೋಡಿ. ಬಹಮನಿಗಳು ಯಾರ ವಿರುದ್ಧ ದಂಗೆ ಎದ್ದಿದ್ರೋ, ಅಂದ್ರೆ ದೆಹಲಿ ಸುಲ್ತಾನ್ರ ವಿರುದ್ಧ, ಆಡಳಿತದ ವಿಷಯಕ್ಕೆ ಬಂದಾಗ ಅವರು ಅದೇ ದೆಹಲಿ ಸುಲ್ತಾನ್ರ ಮಾದರಿಯನ್ನೇ ಅನುಸರಿಸಿದ್ರು. ಅವರ ಕೇಂದ್ರ ಸರ್ಕಾರ ಎಷ್ಟು ವ್ಯವಸ್ಥಿತವಾಗಿತ್ತು ನೋಡಿ. ಸುಲ್ತಾನನಿಗೆ ಸಹಾಯ ಮಾಡಲು ಪ್ರಧಾನಮಂತ್ರಿ ಅಂದ್ರೆ ವಕೀಲ್ ಉಸ್ ಸುಲ್ತಾನತ್, ಹಣಕಾಸು ನೋಡಿಕೊಳ್ಳಲು ಹಣಕಾಸು ಸಚಿವ ಅಮೀರ್ ಎ ಜುಮ್ಲಾ ಮತ್ತು ಬೇರೆ ರಾಜ್ಯಗಳ ಜೊತೆಗಿನ ವ್ಯವಹಾರಕ್ಕೆ ವಿದೇಶಾಂಗ ಸಚಿವ ವಜೀರ್ ಎ ಅಶ್ರಫ್, ಹೀಗೆ ಒಂದು ಸುಸಂಘಟಿತ ಮಂತ್ರಿಮಂಡಲವೇ ಇತ್ತು. ಇದು ಅವರ ಆಡಳಿತದ ಶಕ್ತಿಯಾಗಿತ್ತು. ಆಡಳಿತವನ್ನು ವಿಕೇಂದ್ರೀಕರಿಸೋಕೆ ಇಡೀ ಸಾಮ್ರಾಜ್ಯವನ್ನ ತರಫ್ ಅಂತ ಕರೆಯಲ್ಪಡುವ ಪ್ರಾಂತ್ಯಗಳಾಗಿ ವಿಂಗಡಿಸಿದ್ರು. ಇವುಗಳನ್ನ ತರಫ್ದಾರ್ ಅನ್ನೋ ಶಕ್ತಿಶಾಲಿ ಗವರ್ನರ್ಗಳು ನೋಡ್ಕೊಳ್ತಿದ್ರು. ಆದ್ರೆ ಇದೇ ವ್ಯವಸ್ಥೆ ಮುಂದೆ ಸಾಮ್ರಾಜ್ಯಕ್ಕೆ ಮುಳುವಾಗುತ್ತೆ ಅನ್ನೋದು ಬಹುಶಃ ಅವರಿಗೂ ಗೊತ್ತಿರ್ಲಿಲ್ಲ. ಈಗ ನಾವು ಸಾಮ್ರಾಜ್ಯದ ಅವನತಿಗೆ ಕಾರಣವಾದ ಆಂತರಿಕ ಬಿರುಕಿನ ಬಗ್ಗೆ ಮಾತಾಡೋಣ. ಹೊರಗಿನ ಶತ್ರುಗಳಿಗಿಂತ ಒಳಗಿನ ವೈಷಮ್ಯವೇ ಹೆಚ್ಚು ಅಪಾಯಕಾರಿ ಅನ್ನೋದಕ್ಕೆ ಇದೊಂದು ಅತ್ಯುತ್ತಮ ಉದಾಹರಣೆ. ಸಾಮ್ರಾಜ್ಯದೊಳಗೆ ಒಂದು ದೊಡ್ಡ ಬಿರುಕು ಮೂಡಿತ್ತು. ಶ್ರೀಮಂತ ವರ್ಗ 2 ಭಾಗವಾಗಿತ್ತು. ಒಂದು ಕಡೆ ದಖ್ಖನಿಗಳು, ಅಂದ್ರೆ ಇಲ್ಲೇ ತಲೆಮಾರುಗಳಿಂದ ಇದ್ದ ಹಳೆಯ ಕುಟುಂಬಗಳು. ಇನ್ನೊಂದು ಕಡೆ ಅಫಾಕಿಗಳು, ಅಂದ್ರೆ ಪರ್ಷಿಯಾ ಟರ್ಕಿಯಿಂದ ಬಂದ ಹೊಸವರು. ಈ ಅಫಾಕಿಗಳು ತುಂಬಾನೇ ಬುದ್ಧಿವಂತರು, ಸಮರ್ಥರು, ಹಾಗಾಗಿ ದೊಡ್ಡ ದೊಡ್ಡ ಹುದ್ದೆಗಳನ್ನ ಗಿಟ್ಟಿಸ್ಕೊಂಡ್ರು. ಇದು ಸಹಜವಾಗಿಯೇ ದಖ್ಖನಿಗಳ ಹೊಟ್ಟೆಯುರಿಗೆ ಕಾರಣವಾಯಿತು. ಹಾಗಾಗಿ ಇದು ಬರೀ 2 ಗುಂಪುಗಳ ನಡುವಿನ ಸಣ್ಣ ಜಗಳವಾಗಿ ಉಳಿಯಲಿಲ್ಲ. ಇದು ಅಧಿಕಾರಕ್ಕಾಗಿ ನಡೆದ ದೊಡ್ಡ ಹೋರಾಟವಾಗಿತ್ತು. ಈ ಅಪನಂಬಿಕೆ, ಈ ಸಂಚುಗಳೇ ಬಹಮನಿ ಸಾಮ್ರಾಜ್ಯದ ಅಡಿಪಾಯವನ್ನ ನಿಧಾನವಾಗಿ ಕೊರೆಯೋಕ್ ಶುರು ಮಾಡಿದು. ಈ ಒಡಕನ್ನ ಸರಿಪಡಿಸೋಕೆ ಒಬ್ಬ ವ್ಯಕ್ತಿ ಪ್ರಯತ್ನಪಟ್ರು. ಅವರೇ ಪ್ರಧಾನಮಂತ್ರಿ ಮಹಮೂದ್ ಗವಾನ್. ಸ್ವತಃ ಅಫಾಕಿ ಆಗಿದ್ರೂ ಅವರು ಸಾಮ್ರಾಜ್ಯವನ್ನ ಒಗ್ಗೂಡ್ಸೋಕೆ ನೋಡಿದ್ರು. ಗವರ್ನರ್ಗಳ ಅಧಿಕಾರವನ್ನ ಕಡಿಮೆ ಮಾಡೋಕೆ ದೊಡ್ಡ ಪ್ರಾಂತ್ಯಗಳನ್ನ ಒಡೆದು ಚಿಕ್ಕದು ಮಾಡಿದ್ರು. ಎಲ್ಲ ಅಧಿಕಾರ ಸುಲ್ತಾನ್ನ ಕೈಯಲ್ಲಿರ್ಬೇಕು ಅನ್ನೋದೇ ಅವರ ಗುರಿಯಾಗಿತ್ತು. ಈ ರಾಜಕೀಯ ಅಸ್ಥಿರತೆಯ ನಡುವೆಯೂ ಬಹಮನಿ ಸಾಮ್ರಾಜ್ಯವು ಕಲೆ ಮತ್ತು ವಾಸ್ತುಶಿಲ್ಪದಲ್ಲಿ ತನ್ನದೇ ಆದ ವಿಶಿಷ್ಟ ಛಾಪು ಮೂಡಿಸಿತು. ಅದರ ಸಾಂಸ್ಕೃತಿಕ ಕೊಡುಗೆಗಳು ನಿಜಕ್ಕೂ ಅದ್ಭುತ. ಬಹಮನಿ ವಾಸ್ತುಶಿಲ್ಪ ಅಂದ್ರೆ ಅದೊಂದು ಅದ್ಭುತ ಮಿಶ್ರಣ. ಇದರಲ್ಲಿ ಪರ್ಷಿಯನ್ ಮತ್ತು ಇಸ್ಲಾಮಿಕ್ ಶೈಲಿಗಳ ಜೊತೆಗೆ ನಮ್ಮ ಸ್ಥಳೀಯ ದಖ್ಖನಿ ಸಂಪ್ರದಾಯಗಳ ಪ್ರಭಾವವನ್ನು ಸ್ಪಷ್ಟವಾಗಿ ಕಾಣಬಹುದು. ಇದುವೇ ಇಂಡೋ ಇಸ್ಲಾಮಿಕ್ ಶೈಲಿಯ ಸೌಂದರ್ಯ.
ಇವತ್ತಿಗೂ ಅವರ ಪರಂಪರೆಗೆ ಸಾಕ್ಷಿಯಾಗಿ ನಿಂತಿರೋ ಕೆಲವು ಅದ್ಭುತ ಸ್ಮಾರಕಗಳೆಂದರೆ ಗುಲ್ಬರ್ಗಡ ಭವ್ಯವಾದ ಜಾಮಿ ಮಸೀದಿ, ಬೀದರ್ನಲ್ಲಿರುವ ಗವಾನ್ನ ಮದ್ರಸ್ಸಾ ಮತ್ತೆ ಬೀದರ್ ಕೋಟೆ. ಇವೆಲ್ಲವೂ ಅವರ ಕಲಾತ್ಮಕ ಶ್ರೇಷ್ಠತೆಯನ್ನ ಸಾರಿ ಸಾರಿ ಹೇಳ್ತವೆ. ಈಗ ನಾವು ಕಥೆಯ ಅಂತಿಮ ಘಟ್ಟಕ್ಕೆ ಬಂದಿದ್ದೇವೆ. ಉತ್ತುಂಗದಲ್ಲಿದ್ದ ಒಂದು ಸಾಮ್ರಾಜ್ಯ ಹೇಗೆ ಮತ್ತು ಯಾಕೆ ಇಷ್ಟು ವೇಗವಾಗಿ ಕುಸಿಯಿತು ಅನ್ನೋದನ್ನ ನೋಡೋಣ. ಸಾಮ್ರಾಜ್ಯದ ಪತನಕ್ಕೆ ಒಂದು ಕ್ಷಣವನ್ನ ಕಾರಣವಾಗಿ ಹೇಳೋದಾದ್ರೆ ಅದು 1481ರಲ್ಲಿ ನಡೆದ ಮಹಮೂದ್ ಗವಾನ್ನ ಹತ್ಯೆ. ದಖ್ಖನಿ ಬಣದ ಕುತಂತ್ರಕ್ಕೆ ಸಾಮ್ರಾಜ್ಯದ ಅತ್ಯಂತ ಸಮರ್ಥ ವ್ಯಕ್ತಿ ಬಲಿಯಾದ್ರು. ಆ ದಿನ ಬಹಮನಿ ಸಾಮ್ರಾಜ್ಯದ ಅಂತ್ಯದ ಆರಂಭವಾಗಿತ್ತು. ಗವಾನ್ ಹೋದ ಮೇಲೆ ಸಾಮ್ರಾಜ್ಯವನ್ನ ಹಿಡಿದಿಡೋರೇ ಇರ್ಲಿಲ್ಲ. ದಕ್ಕನಿ ಅಫಾಕಿ ಜಗಳ ತಾರಕಕ್ಕೇರಿತು. ಸಿಂಹಾಸನಕ್ಕೆ ಬಂದ ರಾಜರು ದುರ್ಬಲರಾಗಿದ್ರು. ಇದೇ ಸಮಯ ಅಂತ ಗವರ್ನರ್ಗಳು ತಾವೇ ಸ್ವತಂತ್ರರು ಅಂತ ಘೋಷಿಸ್ಕೊಳ್ಳೋಕೆ ಶುರು ಮಾಡಿದ್ರು. ಇದರ ಜೊತೆಗೆ ವಿಜಯನಗರದೊಂದಿಗಿನ ನಿರಂತರ ಯುದ್ಧಗಳು ಸಾಮ್ರಾಜ್ಯವನ್ನ ಸಂಪೂರ್ಣವಾಗಿ ಬರಿದು ಮಾಡಿದ್ವು. ಪತನದ ಪ್ರಕ್ರಿಯೆ ಹೀಗಿತ್ತು. ಮೊದಲು ಒಂದು ಅಖಂಡ ಸಾಮ್ರಾಜ್ಯ. ನಂತರ ಕೇಂದ್ರದ ಹಿಡಿತ ತಪ್ಪಿದಾಗ ಪ್ರಾಂತ್ಯಗಳ ಗವರ್ನರ್ಗಳು ತಾವೇ ರಾಜರೆಂದು ಘೋಷಿಸಿಕೊಂಡ್ರು. ಕೊನೆಗೆ ಒಂದಾಗಿದ್ದ ಸಾಮ್ರಾಜ್ಯ 5 ತುಂಡುಗಳಾಗಿ ಚದುರಿಹೋಯಿತು. ಬಹಮನಿ ಸಾಮ್ರಾಜ್ಯದ ಚಿತಾಭಸ್ಮದಿಂದ 5 ಹೊಸ ರಾಜ್ಯಗಳು ಹುಟ್ಕೊಂಡ್ವು. ಬಿಜಾಪುರ, ಅಹಮದ್ನಗರ, ಗೋಲ್ಕೊಂಡ, ಬೀರಾರ್ ಮತ್ತು ಬೀದರ್. ಇವುಗಳನ್ನೇ ನಾವು ದಕ್ಕನ್ ಸುಲ್ತಾನೇಟ್ಗಳು ಅಂತ ಕರೆಯೋದು. ಇವು ದಕ್ಕನ್ನ ರಾಜಕೀಯ ನಕ್ಷೆಯನ್ನೇ ಸಂಪೂರ್ಣವಾಗಿ ಬದಲಾಯಿಸಿ ಒಂದು ಹೊಸ ಅಧ್ಯಾಯವನ್ನೇ ಆರಂಭಿಸಿದ್ವು. ಸಾಮಾನ್ಯವಾಗಿ ದೊಡ್ಡ ದೊಡ್ಡ ಸಾಮ್ರಾಜ್ಯಗಳು ಹೊರಗಿನ ದಾಳಿಯಿಂದ ಬೀಳ್ತವೆ. ಆದ್ರೆ ಬಹಮನಿಗಳು ಒಳಗಿನಿಂದಲೇ ಕುಸಿದು ಬಿದ್ರು. ಅವರ ಕಥೆ ನಮ್ಗೆಲ್ಲ ಒಂದು ಪ್ರಮುಖ ಪಾಠವನ್ನ ಹೇಳ್ತದೆ. ಯಶಸ್ಸು ಮತ್ತು ಹೊಸ ಪ್ರತಿಭೆಗಳು ಒಂದು ಕಡೆ ಬೆಳವಣಿಗೆಯನ್ನ ತಂದ್ರೆ ಇನ್ನೊಂದ್ ಕಡೆ ಅದೇ ಹೇಗೆ ಒಳಗಿನ ವಿಭಜನೆಗೆ ಬೀಜವಾಗಬಹುದು ಅಲ್ವಾ?